ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ವೀರಪ್ಪ ಮೊಯ್ಲಿ ಹೇಳಿಕೆಗೆ ಮೊದಲ ಪ್ರತಿಕ್ರಿಯೆಯನ್ನು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ಅವರೇ ಮಾತನಾಡಿದ್ದಾರೆ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಮೊದಲ ಪ್ರತಿಕ್ರಿಯೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ. ಖರ್ಗೆ ಅವರು ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಈ ವಿಚಾರವಾಗಿ, ಹಾಗಾಗಿ ನಾನು ಮಾತಾಡಲ್ಲ, ವೀರಪ್ಪ ಮೊಯ್ಲಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಿನ್ನೆನೂ ಕೂಡ ವೇದಿಕೆ ಮೇಲೆ ಮೊಯ್ಲಿ ಅವರು ಇದಕ್ಕೆಲ್ಲ ನೀವು ರಿಯಾಕ್ಟೇ ಮಾಡಬೇಡಿ ಅಂತ ಹೇಳಿದರು. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಥ ವಿಚಾರಗಳ ಬಗ್ಗೆ ಮಾತಾಡಬೇಡ್ರಪ್ಪ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಏನು ಮಾತಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್. ಬಟ್ ಮಾತನಾಡೋ ವಿಚಾರಗಳಿಗೆಲ್ಲ ಮಾತಾಡಿದ್ದಾರೆ ಅವರು, ಇದರಲ್ಲಿ ಮಾತ್ರ ಜಾಣ ನಡೆಯನ್ನು ತೋರಿಸಿದ್ದಾರೆ. I don't want to comment on it. I was in a workers' meeting. I went to give the pledge to all the booth workers, booth presidents, because I have to travel all over the state as a party president. So he has commented. I don't want to comment on those issues. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಓಕೆ, ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅದು ಇಂಥ ವಿಚಾರಗಳಲ್ಲಿ ಅವರು ಮಾತನಾಡಿರೋದು ಜಾಣ ನಡೆ. Pledge to all the booth workers, booth presidents, because I have to travel all over the state as a party president. So he has commented. I don't want to comment on those issues. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. Meeting. I went to give the pledge to all the booth workers, booth presidents, because I have to travel all over the state as a party president. So he has commented. I don't want to comment on those issues. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಓಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾರೋ ಮಾತಾಡಬೇಡಿ ಅಂತ, ನಾನು ಕಮೆಂಟ್ ಮಾಡಲ್ಲ ಅಂತ. ಬಟ್ ಮೊಯ್ಲಿ ಅವರೇ ಮಾಡಿದಾರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಹಾಗಾದರೆ ಮೊಯ್ಲಿ ಅವ್ರಿಗೆ ಅಪ್ಲೈ ಆಗಲ್ವಾ? ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಅಂದುಕೊಂಡ್ರೂ ಕೂಡ ಆ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಒಂದು ಆಜ್ಞೆ ಇದೆಯಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಜಾಣ ನಡೆ. ತಮಗೆ ಫೇವರ್ ಆಗಿರುವಂತಹ ಸ್ಟೇಟ್ಮೆಂಟ್ಗಳು ಬಂದಾಗ ರಿಯಾಕ್ಟ್ ಮಾಡಲ್ಲ, ಅದೇ ವಿರುದ್ಧವಾಗಿ ಬಂದಾಗ ಮಾತನಾಡ್ತಾರೆ. ಇದೆಲ್ಲ ರಾಜಕೀಯದಲ್ಲಿ ವೆರಿ ಕಾಮನ್. ಈ ಥರ ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬಾರ್ದು, ಇವೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ಕೊಡ್ಬೇಕಾ?